ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ಟೊಮೆಟೊ ಕೆಚಪ್ ರೆಸಿಪಿ ಅಥವಾ ಟೊಮೆಟೊ ಸಾಸ್ ರೆಸಿಪಿ ಅಂತಲೂ ಹೇಳ್ಬೋದು. ಅದನ್ನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಫಸ್ಟ್ ಟೈಮ್ ಮಾಡೋರು ಕೂಡ ತುಂಬ ಪರ್ಫೆಕ್ಟಾಗಿ ಮಾಡೋ ಹಾಗೆ ಈ ಸ್ಟೆಪ್ಸ್ನ ಫಾಲೋ ಮಾಡಿದರೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಮೊದಲಿಗೆ ನಾನು ಈ ರೀತಿ ಸ್ವಲ್ಪ ರೆಡ್ ಆಗಿರುವಂಥ ಟೊಮೆಟೊ ನೋಡಿ 1 kg ಅಷ್ಟು ತೊಗೊಂಡು ಬಂದಿದ್ದೆ. ಇದಕ್ಕೆ 2 ಬೇಡಿಗೆ ಮೆಣಸಿನ್ಕಾಯಿ ಬೇಕು, ಮತ್ತು ಡ್ರೈ ಡೇಟ್ಸು ಸೀಡ್ಸ್ ಎಲ್ಲ ತೆಗೆದ್ಬಿಟ್ಟು ಇಟ್ಕೊಂಡಿರೋದು, ಮತ್ತು ಶುಂಠಿ ಕಾಲು ಇಂಚಷ್ಟು, ಮತ್ತು ಬೆಳ್ಳುಳ್ಳಿ ಒಂದು ಸ್ವಲ್ಪ, ಆನಿಯನ್ನು ಒಂದು ಅರ್ಧ ಬೇಕು. ಮತ್ತು ಇಲ್ಲಿ ನಾನು ಸ್ಪೈಸಸ್ಸು ಮನೆಯಲ್ಲಿರೋದನ್ನೇ ಯೂಸ್ ಮಾಡಿದ್ದೀನಿ. ಒಂದು ಪಲಾವ್ ಎಲೆ, ಸ್ವಲ್ಪ ಚಕ್ಕೆ, ಕಾಳು ಮೆಣಸು ಒಂದು 4, ಮತ್ತು ಏಲಕ್ಕಿ, ಲವಂಗ. ಮತ್ತು ಇಲ್ಲಿ ಟೊಮೆಟೊನ ಈ ರೀತಿಯಾಗಿ ಹೆಚ್ಚಿಟ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಅದನ್ನ ಗ್ರೈಂಡ್ ಮಾಡಿಬಿಟ್ಟು ಈ ರೀತಿ ಒಂದು ಪ್ಯಾನಲ್ಲಿ ನಾನು ಸೋಸಿಟ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಟಾರ್ಟಿಂಗು ನಾವು ಒಂದು 15 ಮಿನಿಟ್ಸು ಹೈ ಫ್ಲೇಮಲ್ಲಿ ಇದನ್ನ ಬೇಯಿಸ್ಬೇಕಾಗತ್ತೆ. ಸ್ಟಾರ್ಟಿಂಗ್ ಒಂದು 15 ಮಿನಿಟ್ಸು ಹೈ ಫ್ಲೇಮಲ್ಲೇ ಇರಬೇಕು. ಈ ರೀತಿ ಕೈ ಆಡ್ತಾ ಇರಬೇಕು. ನಾವು ಬೇಡಿಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಇದಕ್ಕೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ, ಅಷ್ಟೊಂದು ಸ್ಪೈಸಿನೂ ಅನಿಸಲ್ಲ. ಇದು ನೋಡಿ, ಇದು ಕಲರ್ ಹೆಂಗೆ ಚೇಂಜ್ ಆಗಿದೆ ಅಂತ. ಇದಕ್ಕೆ ಇವಾಗ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಲ್ಟನ್ನ ಸೇರಿಸಿದೆ. ಇಲ್ಲಿ ನೋಡ್ತಿರ್ಬೋದು ನೀವು, ನೀರೆಲ್ಲ ಆವಿಯಾಗಿ ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿ ಆಗ್ತಾ ಬರ್ತಾ ಇದೆ. ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. 15 ಮಿನಿಟ್ಸ್ ಆದಮೇಲೆ ಇದನ್ನ ಲೋ ಫ್ಲೇಮಲ್ಲೇ ಕುಕ್ ಮಾಡಬೇಕು. ಸೊ ಇವಾಗ ಇದಕ್ಕೆ ನಾನು ಒಂದು 200 ಗ್ರಾಮ್ ಅಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. 1 kg ಅಷ್ಟು ನಾನು ಟೊಮೆಟೊ ತೊಗೊಂಡಿದ್ದೆ. ಸೊ ಅದಕ್ಕೆ 200 ಗ್ರಾಮ್ ಅಷ್ಟು ಸಕ್ಕರೆಯನ್ನು ಸೇರಿಸಿದೆ. ಸಕ್ಕರೆ ಸೇರಿಸಿ ಒಂದು 2 ನಿಮಿಷ ನಾನು ಬೇಯಿಸಿದ್ದೀನಿ. ಇಲ್ಲಿ ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ, ಶೈನಿಂಗ್ ಆಗಿದೆ, ಮತ್ತು ಹೊರಗಡೆ ತೊಗೊಂಡು ಬರ್ತೀವಲ್ಲ ಟೊಮೆಟೊ ಕೆಚಪ್ಪು, ಸೇಮ್ ಅದೇ ಥರನೇ ಫ್ಲೇವರ್ ಕೂಡ ಬರ್ತಾ ಇದೆ. ಸ್ಪೈಸಸ್ ಎಲ್ಲ ಮಿಕ್ಸ್ ಮಾಡಿರೋದ್ರಿಂದ ಸೇಮ್ ಹಾಗೆ ಅನ್ನಿಸ್ತಾ ಇದೆ, ಮತ್ತು ಶೈನಿಂಗ್ ಇದೆ ಕೆಚಪ್ಪು ಹೊರಗಡೆ ಥರನೇ. ಇದಕ್ಕೆ ಯಾವುದೇ ರೀತಿಯ ಪ್ರಿಸರ್ವೇಟಿವ್ಸ್ನ ನಾವು ಯೂಸ್ ಮಾಡದೇ ಇರೋದ್ರಿಂದ ಇದು ಹೆಲ್ದಿಯಾಗಿರುತ್ತೆ. ಮಕ್ಕಳಿಗೆ ಕೊಡೋಕ್ಕೂ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಕೂಡ ಇದನ್ನ ಇಷ್ಟಪಡ್ತಾರೆ. ಮನೆಯಲ್ಲೇ ಇದನ್ನು ಮಾಡ್ಕೊಳೋದ್ರಿಂದ ತುಂಬ ಹೆಲ್ದಿಯಾಗೂ ಇರುತ್ತೆ. ಇದು ಜಾಸ್ತಿ ಏನು ಟೈಮ್ ತಗೊಳಲ್ಲ. ನಾನು ಇನಿಷಿಯಲಿ ತುಂಬ ಟೈಮ್ ತಗೊಳುತ್ತೆ ಅಂದ್ಕೊಂಡೆ, ಬಟ್ ಹಾಫ್ ಆನ್ ಅವರಲ್ಲಿ ನನಗೆ ಇದು ರೆಡಿ ಆಯಿತು. ಸೊ ಇದು ಆಗಿದೆ ಇಲ್ವಾ ಅಂತ ಚೆಕ್ ಮಾಡೋದು ಹೇಗೆ ಅಂದರೆ, ಇಲ್ಲಿ ಒಂದು ಬೌಲಲ್ಲಿ ಅದನ್ನ ಹಾಕಬೇಕು. ಹಾಕಿದಾಗ ಅದು ನಾವು ಯಾವ ಥರ ತಿರುಗಿಸಿದ್ರೂ ಅದು ಬೀಳಬಾರ್ದು. ಸೊ ನೋಡಿ, ಇದು ರೈಟ್ ಕನ್ಸಿಸ್ಟೆನ್ಸಿ ಇಷ್ಟಕ್ಕೆ ಬಂದರೆ ಸಾಕು, ಆವಾಗ ಆಫ್ ಮಾಡಿಬಿಡಬೇಕು. ರನ್ನಿಂಗ್ ಕನ್ಸಿಸ್ಟೆನ್ಸಿ ಇರಬಾರ್ದು, ಸ್ವಲ್ಪ ತಿಕ್ಕಾಗಿರಬೇಕು. ಸೊ ಇದು ಕಂಪ್ಲೀಟಾಗಿ ಆಗಿದೆ. ಇವಾಗ ಕೂಲ್ ಆಗಕ್ಕೆ ಬಿಟ್ಬಿಡೋಣ ಇದನ್ನ. ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಇದಕ್ಕೆ ನಾವು 3 ಟೇಬಲ್ ಸ್ಪೂನಷ್ಟು ವಿನೆಗರ್ನ ಹಾಕ್ತಾಯಿದ್ದೀವಿ. ನೀವು ಜಿಂಜರು, ಗಾರ್ಲಿಕ್ಕು, ಬೆಳ್ಳುಳ್ಳಿ ಈ ಥರ ತಿನ್ನಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು. ವಿನೆಗರ್ನ ಹಾಕಿಬಿಟ್ಟು ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡೋಣ. ಸೊ ಆರಾಮ ಅಂತೂ ಸೇಮು ಹೊರಗಡೆ ತೊಗೊಂಡು ಬರ್ತೀವಲ್ಲ ಕೆಚಪ್ಪು, ಅದೇ ಥರನೇ ಬರುತ್ತೆ. ನನ್ನ ಮಗಳಿಗಂತೂ ಈ ಟೇಸ್ಟ್ ತುಂಬಾ ಇಷ್ಟ ಆಯಿತು. ಮನೇಲಿ ಮಾಡಿದ್ದು ಅವಳಂತೂ ತುಂಬ ಇಷ್ಟಪಟ್ಟು ತಿಂತಾಯಿದ್ಲು. ಸೊ ಇದು ಕಂಪ್ಲೀಟಾಗಿ ತಣ್ಣಗಾದಮೇಲೆ ಇದನ್ನ ಒಂದು ಕಂಟೈನರ್ಗೆ ಹಾಕ್ಕೊಂಡ್ಬಿಡೋಣ. ಸೊ ಇಲ್ಲಿ ನೋಡಿ, ಹೋಮ್ ಮೇಡ್ ಟೊಮೆಟೊ ಕೆಚಪ್ ಅಥವಾ ಟೊಮೆಟೊ ಸಾಸು ರೆಡಿಯಾಗಿದೆ. ಇವಾಗ ಇದನ್ನು ನೀವು 1 ಮಂತ್ವರೆಗೂ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿರುವಂಥ ಹೋಮ್ ಮೇಡ್ ಟೊಮೆಟೊ ಕೆಚಪ್ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೊಸ ರೆಸಿಪಿಯೊಂದಿಗೆ. ಧನ್ಯವಾದಗಳು.